ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಡಿಯಪ್ಪ ಅಂತೇಳಿ. ಸೊ ನಾನು ಇಂದಿನ ಕ್ಲಾಸಲ್ಲಿ ಆಲ್ರೆಡಿ ನಿಮಗೆ ಈ ಕಂಚಿ ಪಲ್ಲವರ ಬಗ್ಗೆ ಭಾಳಷ್ಟು ಮಾಹಿತಿನ ಹಂಚ್ಕೊಂಡಿದ್ದೆ. ಯಾಕಂದರೆ ಇದು ದೊಡ್ಡ ಸಾಮ್ರಾಜ್ಯ ಆಗಿರೋದ್ರಿಂದಾಗಿ ನಾನು ಈ ಒಂದು ಕಂಚಿ ಪಲ್ಲವರ ಮನೆತನವನ್ನು 3 ಭಾಗಗಳಾಗಿ ಮಾಡಿಕೊಂಡಿದ್ದೆ ಸ್ನೇಹಿತರೆ. ಅದರಲ್ಲಿ ಆಲ್ರೆಡಿ ನಾನು ನಿಮ್ಮ ಮುಂದೆ 2 ಭಾಗಗಳನ್ನು ಹಂಚ್ಕೊಂಡಿದ್ದೀನಿ. ಈಗ 3ನೇದಾಗಿ ಕಂಚಿ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾನು ಈ ಒಂದು ಕ್ಲಾಸಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಹಾಗಾದರೆ ಈ ಪಲ್ಲವರು ರಾಜಕೀಯ ಇತಿಹಾಸಕ್ಕಿಂತ ಅಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕಲೆ ಮತ್ತು ವಾಸ್ತುಶಿಲ್ಪ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಯಾಕಂದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೂಡ ಈ PCಗಂತೂ ಈ ಕಂಚಿ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಒಂದಲ್ಲ ಒಂದು ಕ್ವಶನ್ಗಳು ಇದ್ದೇ ಇರ್ತದೆ. ಪ್ರತಿ ಒಂದು ಎಕ್ಸಾಮ್ನಲ್ಲಿ ಕೂಡ ನಾನು ಒಂದಲ್ಲ ಒಂದು ಕ್ವಶನ್ಗಳನ್ನು ಗಮನಿಸ್ತಾ ಇರ್ತೀನಿ. ಬಟ್ ಆದರೆ ಈ ಕಂಚಿ ಪಲ್ಲವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ, ಸೊ ನಾನು ಆಲ್ರೆಡಿ ನಿಮಗೆ ಈ 1 ಮತ್ತು 2ನೇ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಆಲ್ರೆಡಿ ಹೇಳಿದ್ದೀನಿ. ಏನಂದರೆ ಕಂಚಿ ಪಲ್ಲವರು ಅಂತೇಳಿ ಯಾಕೆ ಕರಿತೀವಿ ನಾವು, ಅವ್ರು ಕಂಚಿ ಪಲ್ಲವರನ್ನ ಯಾಕೆ ನಾವು ಪಲ್ಲವರನ್ನು ಯಾಕೆ ನಾವು ಕಂಚಿ ಪಲ್ಲವರು ಅಂತೇಳಿ ಕರಿತೀವಿ ಅಂತೇಳಿದ್ರೆ, ಕಂಚಿಯನ್ನು ಸುಮಾರು 600 ವರ್ಷಗಳ ಕಾಲ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಯಾರು ಅಂತೇಳಿದ್ರೆ ಈ ಕಂಚಿ ಪಲ್ಲವರು ಏನದರಲ್ಲ, ಕಂಚಿಯನ್ನು 600 ವರ್ಷಗಳ ಕಾಲ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ. ಕ್ರಿಸ್ತಶಕ 3ನೇ ಶತಮಾನದಿಂದ ಕ್ರಿಸ್ತಶಕ 9ನೇ ಶತಮಾನದವರೆಗೂ ಸುಮಾರು 600 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುವುದರಿಂದಾಗಿ ಅದು ಕಂಚಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು, ಹಾಗಾಗಿಯೇ ಅವರಿಗೆ ಕಂಚಿಯ ಪಲ್ಲವರು ಅಂತೇಳಿ ಕರೀತಾರೆ ಸ್ನೇಹಿತರೆ. ಹಾಗಾಗಿ ಈ ಕಂಚಿ ಪಲ್ಲವರಲ್ಲಿ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಕಂಚಿ ಪಲ್ಲವರ ಬಗ್ಗೆ. ಯಾರು ಅರಸರಿದ್ದರು, ಅವರ ಒಂದು ಲಾಂಛನ ಯಾವುದು ಅಂತಕ್ಕಂಥದ್ದು ಕೂಡ ನಾನು ಹಿಂದೆ ಹೇಳಿದ್ದೀನಿ. ನಂದಿ ಏನಿದೆಯಲ್ಲ, ಈ ಕಂಚಿ ಪಲ್ಲವರ ಲಾಂಛನ ಅಂತಕ್ಕಂಥದ್ದು ಕೂಡ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಕಾಮಾಕ್ಷಿ ಏನಿದೆಯಲ್ಲ, ಈ ಕಾಮಾಕ್ಷಿ ಅಂತಕ್ಕಂಥ ಈ ಒಂದು ಯಾರು ಅಂತೇಳಿ ಕಾಮಾಕ್ಷಿ ಏನಿದಾಳಲ್ಲ, ಸೊ ಇವು ದೇವತೆ, ಇವು ಅಧಿದೇವತೆ. ಕಂಚಿ ಪಲ್ಲವರ ಅಧಿದೇವತೆ ಯಾರು ಅಂತೇಳಿದ್ರೆ ಕಾಮಾಕ್ಷಿ. ಈ ಥರದೊಳಗೆ ಕೆಲವು ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಇವೆಲ್ಲ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾದರೆ ಈಗ ನಾವು ನೇರವಾಗಿ ಕಂಚಿ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಈ ಕಂಚಿ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾನಾ ರೀತಿಯೊಳಗೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹೊಸ ಹೊಸ ಶೈಲಿಯಲ್ಲಿ ಏನಾಗ್ತದೆ, ಕಂಚಿ ಪಲ್ಲವರ ಕಲೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಹಾಗಾದರೆ ಈ ಕಂಚಿ ಪಲ್ಲವರ ಕಲೆ ಯಾವ ಒಂದು ಶೈಲಿ ಒಳಗೆ ಅಭಿವೃದ್ಧಿ ಆಯಿತು ಅಂತೇಳಿದ್ರೆ, ಇವರು ಮೊಟ್ಟಮೊದಲನೇದಾಗಿ ಈ ದ್ರಾವಿಡ ಶೈಲಿಯನ್ನು ಈ ದ್ರಾವಿಡ ಶೈಲಿ ಏನಿದೆಯಲ್ಲ, ಈ ದ್ರಾವಿಡ ಶೈಲಿಯನ್ನು ದಕ್ಷಿಣ ಭಾರತದಲ್ಲಿ ದೇವಾಲಯಗಳ ನಿರ್ಮಾಣದಲ್ಲಿ ಅಳವಡಿಸಿದವರು ಮೊಟ್ಟ ಮೊದಲಿಗರು ಅಂತ ಹೇಳ್ತಾರೆ. ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿಯನ್ನು ಮೊಟ್ಟ ಮೊದಲನೇದಾಗಿ ಯಾರು ಅಳವಡಿಸಿದರು ಅಂತೇಳಿದ್ರೆ, ಅಂದರೆ ಸ್ಮಾರಕಗಳಲ್ಲಿ ದೇವಾಲಯಗಳ ನಿರ್ಮಾಣಗಳಲ್ಲಿ ಯಾರು ಅಳವಡಿಸಿದರು ಅಂತೇಳಿದ್ರೆ, ನಾವು ಕಂಚಿ ಪಲ್ಲವರು ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಅಂದರೆ ದ್ರಾವಿಡ ಶೈಲಿಯನ್ನು ದಕ್ಷಿಣ ಭಾರತಕ್ಕೆ ಪರಿಚಯಿಸಿದವರೇ ಯಾರು ಅಂತೇಳಿ ಕಂಚಿ ಪಲ್ಲವರು ಅಂತಕ್ಕಂಥದ್ದು ಈ ಒಂದು ನಾವು ಇಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು. ಇದು ಅಲ್ಲದೆ ಕೂಡ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಸುಮಾರು 4 ಶೈಲಿಗಳಲ್ಲಿ ಕೂಡ ಅಭಿವೃದ್ಧಿಪಡಿಸ್ತಾರೆ. ಒಂದನೇದು ಅಂತೇಳಿದ್ರೆ ನಾವು ಮಹೇಂದ್ರ ಶೈಲಿ ಅಂತ ಹೇಳ್ತಾರೆ. ಒಂದನೇದಾಗಿ ಈ ಮಹೇಂದ್ರ ಶೈಲಿ ಸ್ನೇಹಿತರೆ. ಈ ಮಹೇಂದ್ರ ಶೈಲಿ ಅಂತಕ್ಕಂಥದ್ದು 1ನೇ ಮಹೇಂದ್ರ ವರ್ಮನ ಒಂದು ಶೈಲಿ. ಇದು ಮಹೇಂದ್ರ ಶೈಲಿ ಯಾರು 1ನೇ ಮಹೇಂದ್ರ ವರ್ಮ ಏನು ಮಾಡ್ತಾನೆ, ಈ ಮಹೇಂದ್ರ ಶೈಲಿ ಒಳಗೆ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ, 1ನೇ ಮಹೇಂದ್ರ ವರ್ಮ. ಹಾಗಾಗಿನೇ ಇವನ ಹೆಸರಿನಲ್ಲಿನೇ ಒಂದು ಮಹೇಂದ್ರ ಶೈಲಿಯನ್ನು ಹುಟ್ಟಾಗ್ತಕ್ಕಂಥದ್ದು ನೋಡ್ತೀವಿ, ಮಹೇಂದ್ರ ವರ್ಮ. ಸೊ ಇದನ್ನು ಯಾವಾಗ ಅವನು ಪ್ರಾರಂಭ ಮಾಡಿರ್ತಾನೆ ಅಂತ ಹೇಳಿದ್ರೆ, ನಾವು 600ರಿಂದ 630 ಇವನ ಕಾಲಾವಧಿ. ಆದರೆ 625ರಲ್ಲಿ 600ರಿಂದ 625ರ ಅವಧಿ ಒಳಗೆ ಏನು ಮಾಡ್ತಾನೆ, ಈ ಮಹೇಂದ್ರ ಶೈಲಿಯಲ್ಲಿ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ. ಅದು ಯಾವುವು ಅಂತೇಳಿದ್ರೆ ಗುಹಾಲಯಗಳಾಗಿರ್ಬೋದು, ಮಂಟಪಗಳಲ್ಲಿ ಏನು ಮಾಡ್ತೀವಿ ಅಂತೇಳಿದ್ರೆ ಈ ಮಹೇಂದ್ರ ಶೈಲಿನ ನಾವು ನೋಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ನಾವು ನಾವು ನೋಡ್ಬೋದಾಗಿದೆ. ಇದಲ್ಲದೆ ಕೂಡ 2ನೇದಾಗಿ ನಾವು ಇಲ್ಲಿ ಮಾಮಲ್ಲ ಶೈಲಿ ಅಂತಕ್ಕಂಥದ್ದು ಇದೆ. ಈ ಮಾಮಲ್ಲ ಶೈಲಿ ನೋಡಿ, ಈ ಮಾಮಲ್ಲ ಶೈಲಿಯನ್ನು ಕೂಡ ಇಲ್ಲಿ 1ನೇ ನರಸಿಂಹವರ್ಮ ಬರ್ತಾನೆ. 1ನೇ ನರಸಿಂಹವರ್ಮ ಯಾರು ಅಂತ ಹೇಳಿದ್ರೆ, ಇಲ್ಲೇನೋ ಮೇಲೆ 1ನೇ ಮಹೇಂದ್ರ ವರ್ಮ ಹೇಳಿದ್ನಲ್ಲ, ಈ 1ನೇ ಮಹೇಂದ್ರ ವರ್ಮನ ಮಗನೇ 1ನೇ ನರಸಿಂಹವರ್ಮ ಅಂತಕ್ಕಂಥದ್ದು. ಇವನು ಅಂತಾರೆ, ಈ 625ರಿಂದ 674ರ ಅವಧಿ ಒಳಗೆ ಏನು ಮಾಡ್ತಾನೆ ಅಂತೇಳಿ ಈ ಮಾಮಲ್ಲ ಶೈಲಿಯನ್ನು ಹುಟ್ಟಾಕ್ತಾನೆ ಸ್ನೇಹಿತರೆ. ಈ ಮಾಮಲ್ಲ ಶೈಲಿ ನಾವು ಎಲ್ಲೆಲ್ಲಿ ಕಾಣ್ಬೋದು ಅಂತಕ್ಕಂಥದ್ದು ನೋಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಒಂದು ಕಲ್ಲಿನ ಮಂಟಪ ಏನಿದಾವಲ್ಲ, ಈ ಕಲ್ಲಿನ ಮಂಟಪಗಳು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥ
ಕಲ್ಲಿನ ಮಂಟಪಗಳು ಸಿಗ್ತಾವೆ ನಿಮಗೆ. ಎಲ್ಲಿ ಅಂತೇಳಿದ್ರೆ ಮಹಾಬಲಿಪುರಂನಲ್ಲಿ ಹೋದರೆ ಸಿಗ್ತಾವೆ ಸ್ನೇಹಿತರೆ. ಹಾಗಾಗಿ ಈ ಕಲ್ಲಿನ ಮಂಟಪಗಳು ಮತ್ತು ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ನಾವು ರಥಗಳು ಅಂತ ಹೇಳ್ತಾರೆ, ರಥಗಳು ಅಂತ ಬರ್ತವೆ ಸ್ನೇಹಿತರೆ. ಆ ರಥಗಳಲ್ಲಿ ಏನು ನೋಡ್ಬೋದು ಅಂತೇಳಿದ್ರೆ ನಾವು ಈ ಮಹಾಮಲ್ಲ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವಲ್ಲಿ ನೋಡ್ಬೋದು ಅಂತಕ್ಕಂಥ. ಎಲ್ಲಿಂದರೆ ಮಹಾಬಲಿಪುರಂನಲ್ಲಿ. ಹೀಗೆ ಏನಂತೇಳಿ ಈ ಮಾಮಲ್ಲ ಶೈಲಿಯನ್ನು ಕೂಡ ಹುಟ್ಟಾಗ್ತಕ್ಕಂಥದ್ದು ನೋಡ್ತೀವಿ. ಈ ಮಾಮಲ್ಲ ಶೈಲಿ ಅಂತೇಳಿ ಯಾಕೆ ಬಂತು ಅಂತೇಳಿದ್ರೆ ಇವನ ಬಿರುದು ಏನಂತಂದರೆ ಮಾಮಲ್ಲ ಅಂತಕ್ಕಂಥದ್ದು ಯಾರು ಅಂತೇಳಿ ಈ 1ನೇ ನರಸಿಂಹವರ್ಮನ ಬಿರುದು ಅದು. ಹಾಗಾಗಿ ಆ ಒಂದು ಬಿರುದಿನಲ್ಲಿನೇ ಏನು ಮಾಡ್ತಾನೆ, ತನ್ನ ಹೆಸರಿನಲ್ಲಿನೇ ಮಾಮಲ್ಲ ಶೈಲಿ ಅಂತಕ್ಕಂಥ ಹೊಸ ಶೈಲಿಯನ್ನು ಹುಟ್ಟಾಕಿ ಆ ಶೈಲಿಯಲ್ಲಿ ಏನು ಮಾಡ್ತಾನೆ, ಈ ಕಂಚಿಯಲ್ಲಿ ಮತ್ತು ನಾವು ಮಹಾಬಲಿಪುರಂ ಸಿಗ್ತಕ್ಕಂಥ ನಾವು ಇವತ್ತು ಹೋದರೂ ಕೂಡ ನಮಗೆ ವಿಶ್ವ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕಲ್ಲಿನ ಮಂಟಪಗಳು ಮತ್ತು ಏನದಾವಂತೆ ಕಲ್ಲಿನ ರಥಗಳದಾವ ಸ್ನೇಹಿತರೆ. ಅವು ಕೂಡ ಈ ಮಾಮಲ್ಲ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಯಾರು ಅಂತೇಳಿದ್ರೆ 1ನೇ ನರಸಿಂಹವರ್ಮ ಅಂತಕ್ಕಂಥದ್ದು. ಗೊತ್ತಾಯ್ತಲ್ಲ. ಇದು ಎರಡನೇದಾದರೆ, ಮೂರನೇದಾಗಿ ನರಸಿಂಹ ಶೈಲಿ ಅಂತ ಬರ್ತದೆ. ನರಸಿಂಹ ಶೈಲಿ ಅಂತಕ್ಕಂಥದ್ದು ಕೂಡ ಒಂದು ಶೈಲಿ. ಈ ನರಸಿಂಹ ಶೈಲಿಯನ್ನು ಯಾರು ಹುಟ್ಟಾಕಿದ್ರು ಅಂತ 2ನೇ ನರಸಿಂಹವರ್ಮ ಬರ್ತಾನೆ. 2ನೇ ನರಸಿಂಹವರ್ಮನಿಗೆ ಒಂದು ರೀತಿ ಏನಂತೇಳಿ ಶಾಂತಿಯ ದೊರೆ ಅಂತೇಳಿ ಕೂಡ ಅವನಿಗೆ ಇತಿಹಾಸದಲ್ಲಿ ಗುರುತಿಸ್ಬೋದು. ಯಾಕಂತೇಳಿ ನೋಡಿರಿ, 2ನೇ ನರಸಿಂಹವರ್ಮ ಯಾಕಂತೇಳಿ ಈ ಕಂಚಿ ಪಲ್ಲವರಿಗೂ ಮತ್ತು ಬಾದಾಮಿ ಚಾಲುಕ್ಯರಿಗೂ ನಿರಂತರವಾಗಿ ಏನಾಗ್ತಾ ಇರ್ತದೆ ಅಂತೇಳಿದ್ರೆ ವೈರತ್ವ ಇರ್ತದೆ, ನಿರಂತರವಾಗಿ ವೈರತ್ವ ನಡೀತಾ ಇರ್ತದೆ. ಇವರೆಲ್ಲರೂ ಕೂಡ ಬಾದಾಮಿ ಚಾಲುಕ್ಯರ ವಿರುದ್ಧ ಏನಂದರೆ ಅವೆಲ್ಲೂ ಕೂಡ ವೈರತ್ವವನ್ನು ಕಟ್ಕೊಂಡೇ ಬಂದಿರ್ತಾರೆ. ಬಟ್ 2ನೇ ನರಸಿಂಹವರ್ಮ ಏನು ಮಾಡ್ತಾನೆ, ಆ ವೈರತ್ವವನ್ನು ಬಿಟ್ಟು ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಭಿವೃದ್ಧಿಯನ್ನು ಕೊಡ್ತಾನೆ, ಹೆಚ್ಚಿನ ಒಂದು ಆರ್ಥಿಕತೆಗೆ ಅಭಿವೃದ್ಧಿಯನ್ನು ಕೊಡ್ತಾನೆ. ಹಾಗಾಗಿನೇ ಅವನು ಒಂದು ರೀತಿ ಯಾವಾಗಲೂ ಕೂಡ ವೈರತ್ವವನ್ನು ಬಿಟ್ಟು ಒಂದು ಶಾಂತಿಯ ದೊರೆ ಅಂತೇಳಿ ಕೂಡ ಇತಿಹಾಸದಲ್ಲಿ ಗುರುತಿಸಲ್ಪಡ್ತಾನೆ. ಬಟ್ ಇವನು ತನ್ನದೇ ಹೆಸರಿನಲ್ಲಿ ನರಸಿಂಹ ಶೈಲಿಯನ್ನು ಹುಟ್ಟಾಕ್ತಾನೆ ಸ್ನೇಹಿತರೆ. ಜೊತೆಗೆ ಅಷ್ಟೇ ಯಾವಾಗ ಅಂತ 700ರಿಂದ 900ರ ಅವಧಿಯೊಳಗೆ ಈ ನರಸಿಂಹ ಶೈಲಿ ಏನಲ್ಲಿ ಪರಿಚಯ ಆಗ್ತದೆ. ಅದು ಯಾರಿಂದ ಅಂತೇಳಿ 2ನೇ ನರಸಿಂಹವರ್ಮನಿಂದ. ಈ ಒಂದು ಶೈಲಿ ಇದು ಎಲ್ಲಿ ಅಂತೇಳಿದ್ರೆ ಈ ಕಂಚಿಯ ದೇವಾಲಯಗಳಲ್ಲಿ ನಾವೇನು ನೋಡ್ಬೋದು ಅಂತೇಳಿದ್ರೆ ಈ ನರಸಿಂಹ ಶೈಲಿಯ ಒಂದು ದೇವಾಲಯಗಳನ್ನು ನೋಡ್ಬೋದು ಅಂತಕ್ಕಂಥದ್ದು. ದೇವಾಲಯಗಳಲ್ಲಿ ನಾವೇನು ನೋಡ್ಬೋದು, ಈ ರೀತಿಯ ನರಸಿಂಹ ಶೈಲಿಯ ಒಂದು ದೇವಾಲಯಗಳನ್ನು ಈ ಕಂಚಿಯ ದೇವಾಲಯಗಳಲ್ಲಿ ನಾವು ಕಾಣ್ಬೋದು ಅಂತಕ್ಕಂಥದ್ದು ನೋಡ್ತೀವಿ. ಇದು ಏನು ಅಂತೇಳಿದ್ರೆ ನಾನು ಈ ಕಂಚಿ ಪಲ್ಲವರ 3ನೇ ಶೈಲಿ ಸ್ನೇಹಿತರೆ. ಇದಾದ ನಂತರದ 4ನೇದಾಗಿ ಅಪರಾಜಿತ ಶೈಲಿ ಅಂತ ಬರ್ತದೆ. ಅಪರಾಜಿತ ಶೈಲಿ. ಹಾಗಾದರೆ ಈ ಅಪರಾಜಿತ ಶೈಲಿಯನ್ನು ಯಾರು ಹುಟ್ಟಾಕಿದ್ರು ಅಂತೇಳಿ ನೋಡಿದೀವಿ ಅಂತೇಳಿದ್ರೆ ಈ ಅಪರಾಜಿತ ಶೈಲಿನ ಅಪರಾಜಿತ ವರ್ಮ ಬರ್ತಾನೆ. ಹಾಗಾದರೆ ಈ ಅಪರಾಜಿತ ವರ್ಮ ಯಾರು ಅಂತೇಳಿದ್ರೆ ಈ ಕಂಚಿ ಪಲ್ಲವರ ಕೊನೆಯ ಅರಸ. ಅಪರಾಜಿತ ವರ್ಮ ಏನದನ್ನಲ್ಲ, ಕಂಚಿ ಪಲ್ಲವರ ಕೊನೆಯ ಅರಸ. ಇವನ ಕಾಲದಲ್ಲಿ ಈ ಅಪರಾಜಿತ ಶೈಲಿಯಲ್ಲಿ ದೇವಾಲಯಗಳ ನಿರ್ಮಾಣ ಆಗ್ತಾವೆ ಸ್ನೇಹಿತರೆ. ಈ ಅಪರಾಜಿತ ಶೈಲಿ ದೇವಾಲಯಗಳ ನಿರ್ಮಾಣಗಳಲ್ಲಿ ಅಷ್ಟೇ ಅಲ್ಲ, ದೇವಾಲಯಗಳ ಶಿಖರಗಳಲ್ಲಿ ಏನು ಮಾಡ್ತಾನೆ, ಈ ಅಪರಾಜಿತ ಶೈಲಿನ ನಾವು ನೋಡ್ಬೋದು ಅಂತಕ್ಕಂಥದ್ದು ಹೇಳ್ತಾರೆ. ಇವನು ಅಳವಡಿಸ್ತಾನೆ ಅಂತಕ್ಕಂಥದ್ದು. ಅಪರಾಜಿತ ವರ್ಮ ಏನು ಮಾಡ್ತಾನೆ, ದೇವಾಲಯಗಳ ಶಿಖರಗಳಲ್ಲಿ ಅಪರಾಜಿತ ಶೈಲಿ ಅಂತಕ್ಕಂಥ ಒಂದು ಹೊಸ ಶೈಲಿಯನ್ನು ಪರಿಚಯಿಸ್ತಾನೆ ಅಂತಕ್ಕಂಥದ್ದು. ಈ ಅಪರಾಜಿತ ಶೈಲಿ ನಾವು ಎಲ್ಲಿ ಕಾಣ್ಬೋದು ಅಂತೇಳಿದ್ರೆ ದೇವಾಲಯಗಳ ಶಿಖರಗಳಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು ಹೇಳ್ತಾರೆ. ಹಾಗಾದರೆ ಇವನೇನದಲ್ಲ ಪಲ್ಲವರ ಕಡೆಯ ಅರಸ ಯಾರು ಅಂತೇಳಿದ್ರೆ ನಾವು ಅಪರಾಜಿತ ವರ್ಮ ಸ್ನೇಹಿತರೆ. ಇದು ಭಾಳ ಸರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಿರ್ತಾರೆ. ಈ ಪಲ್ಲವರ ಕೊನೆಯ ಅರಸ ಯಾರು ಅಂತೇಳಿದ್ರೆ ನಾವು ಈ ಅಪರಾಜಿತ ವರ್ಮ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ಯಾರು ಈ ಪಲ್ಲವರ ಕಡೆಯ ಅರಸ ಅಥವಾ ಕೊನೆಯ ಅರಸ ಯಾರಂದರೆ ಅಪರಾಜಿತ ವರ್ಮ. ಹಾಗಾದರೆ ಈ ಕಡೆಯ ಅರಸನನ್ನು ಯಾರು ಸೋಲಿಸ್ತಾರ ಅಂತ ಹೇಳಿದ್ರೆ ಚೋಳ ಅರಸ ಬರ್ತಾನೆ. ಯಾರು? ಚೋಳ ಅರಸ 1ನೇ ಆದಿತ್ಯ ಬರ್ತಾನೆ. ಚೋಳ ಅರಸ 1ನೇ ಆದಿತ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಅಪರಾಜಿತ ವರ್ಮನನ್ನು ಸೋಲಿಸಿ ಏನು ಮಾಡ್ತಾನೆ, ಆ ಪಲ್ಲವ ಸಾಮ್ರಾಜ್ಯವನ್ನು ಈ ಚೋಳ ಸಾಮ್ರಾಜ್ಯದಲ್ಲಿ ವಿಲೀನೀಕರಿಸಿಕೊಳ್ತಾನೆ ಅಂತಕ್ಕಂಥದ್ದು ನೋಡ್ತೀವಿ. ಹೀಗೆ ಅಪರಾಜಿತ ವರ್ಮನಿಂದ ಏನಾಗ್ತದೆ, ಪಲ್ಲವ ಸಾಮ್ರಾಜ್ಯ ಸಂಪೂರ್ಣವಾಗಿ ನಾಶ ಆಗಿ ಏನಾಗ್ತದೆ, ಆ ಚೋಳ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡಿತ್ತು ಅಂತಕ್ಕಂಥದ್ದು ನೋಡ್ತೀವಿ. ಆ ಒಂದು ಈ ಅಪರಾಜಿತ ವರ್ಮ ಏನಂದರೆ ಕೊನೆಯ ಇವನ ಕಾಲಕ್ಕೆ ಆಲ್ರೆಡಿ ಏನಾಗಿರುತ್ತೆ ಅಂದರೆ ಆಲ್ರೆಡಿ 600 ವರ್ಷಗಳ ಕಾಲ ಅವರು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿರ್ತಾರೆ ಸ್ನೇಹಿತರೆ. ಆ ಒಂದು 600 ವರ್ಷಗಳ ಕಾಲಾವಧಿ ಒಳಗೆ ಕಲೆ ಮತ್ತು ವಾಸ್ತುಶಿಲ್ಪ ಏನಾಗ್ತದೆ, ಹೆಚ್ಚು ಅಭಿವೃದ್ಧಿ ಆಗ್ತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತೀವಿ. ಹೀಗೆ ಏನಿದೆಯಲ್ಲ ಈ 4 ಶೈಲಿ ಒಳಗೆ ಕಂಚಿಯ ಪಲ್ಲವರು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಅಭಿವೃದ್ಧಿ ಪಡಿಸಿದ್ರು. ಇದು ಎಲ್ಲದೂ ಕೂಡ ನಾವು ಇದಲ್ಲೂ ಕೂಡ ದ್ರಾವಿಡ ಶೈಲಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ದೇವಾಲಯಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಈ ದ್ರಾವಿಡ
ಶೈಲಿ, ಮಹೇಂದ್ರ ಶೈಲಿ, ಮಾಮಲ್ಲ ಶೈಲಿ, ನರಸಿಂಹ ಶೈಲಿ ಮತ್ತು ಅಪರಿಚಿತ ಶೈಲಿ ಒಳಗೆ ಕಲೆ ಮತ್ತು ವಾಸ್ತುಶಿಲ್ಪ ಹೆಚ್ಚು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನೋಡ್ತೀವಿ ಸ್ನೇಹಿತರೆ. ಹೀಗೆ ಇದನ್ನು ಭಾಳ ಸರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾರೆ. ಏನು ಅಂತಾರೆ, ಈ ಮಹೇಂದ್ರ ಶೈಲಿಯನ್ನು ಯಾರು ಹುಟ್ಟಾಕಿದ್ರು ಅಂತಕ್ಕಂಥದ್ದು ಕೇಳ್ಬೋದು. ಮತ್ತು ಯಾವಾಗ ಅಂತಂದರೆ 600ರಿಂದ 625ವರೆಗೂ. ಮಾಮಲ್ಲ ಶೈಲಿ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ, ಒಂದು ನರಸಿಂಹವರ್ಮ ಯಾರು ಅಂತೇಳಿ ಮಹೇಂದ್ರವರ್ಮನ ಮಗ ಅಂತಕ್ಕಂಥದ್ದು. ಇವನ ಒಂದು ನರಸಿಂಹವರ್ಮನ ಬಿರುದು ಮಾಮಲ್ಲ. ಹಾಗಾಗಿ ಮಾಮಲ್ಲ ಶೈಲಿಯಲ್ಲಿ ಅವನು ಏನು ಮಾಡ್ತಾನೆ, ಈ ಒಂದು ಹೊಸ ಶೈಲಿಯನ್ನು ಹುಟ್ಟಾಕುವ ಮುಖಾಂತರ ಕಂಚಿಯಲ್ಲಿ ಮಾಮಲ್ಲ ಶೈಲಿಗಳು ದೇವಾಲಯ, ಕಂಚಿಯಲ್ಲಿ ಅನ್ನೋದಕ್ಕಿಂತ ಈ ಮಹಾಬಲಿಪುರಂನಲ್ಲಿ ಕಲ್ಲಿನ ಮಂಟಪಗಳು ಮತ್ತು ನಾವೇನು ಮಹಾರಥಗಳನ್ನು ನೋಡ್ತೀವಲ್ಲ ಅವು ಏನು ಮಾಮಲ್ಲ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಇನ್ನು ಅದರ ನಂತರ ಎರಡನೇ ನರಸಿಂಹವರ್ಮ ಏನು ಮಾಡ್ತಾನೆ ಅಂತೇಳಿ ನರಸಿಂಹ ಶೈಲಿಯನ್ನು ಹುಟ್ಟಾಕ್ತಾನೆ ಸ್ನೇಹಿತರೆ. ಇದು ಕಂಚಿಯ ದೇವಾಲಯಗಳು ನಾವು ನರಸಿಂಹ ಶೈಲಿಯ ದೇವಾಲಯಗಳನ್ನು ನೋಡ್ಬೋದು ಅಂತಕ್ಕಂಥದ್ದು. ಈ ಅಪರಿಚಿತ ಶೈಲಿಯನ್ನು ಅಪರಿಚಿತ ವರ್ಮ ಹುಟ್ಟಾಕ್ತಾನೆ. ಅಪರಿಚಿತ ವರ್ಮ ಪಲ್ಲವರ ಕಡೆಯ ಅರಸ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಇವೆಲ್ಲದೂ ಕೂಡ ಒಂದಿಷ್ಟು ಬರೋದು ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಇದು ಕಂಪಲ್ಸರಿಯಾಗಿ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು 4 ಶೈಲಿ ಒಳಗೆ ಏನು ಮಾಡ್ತಾರೆ ಅಂದರೆ ಪಲ್ಲವರು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರೆ, ಇದಲ್ಲದೆ ಕೂಡ ಹಾಗಾದರೆ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದರು, ಹಾಗಾದರೆ ಎಲ್ಲೆಲ್ಲಿ ಅಭಿವೃದ್ಧಿಪಡಿಸಿದರು, ಯಾವ ದೇವಾಲಯಗಳು ಇವತ್ತಿಗೂ ಕೂಡ ನಾವು ನೋಡ್ಬೋದು ಅಂತಕ್ಕಂಥದ್ದು ನಾವು ನೋಡ್ತಾ ಓದಿವಿ ಅಂತ ಹೇಳಿದ್ರೆ ನೋಡಿ, ಈ ಕಂಚಿ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು 2 ಸ್ಥಳಗಳಲ್ಲಿ ಪ್ರಮುಖವಾಗಿ ನೋಡಬೇಕಾಗ್ತದೆ. ಒಂದನೇದ್ದು ಏನು ಅಂತ ಹೇಳಿದ್ರೆ ಕಂಚಿ ಅಂತಕ್ಕಂಥದ್ದು. ಒಂದನೇದ್ದು ಕಂಚಿಯಲ್ಲಿ ನಾವು ನೋಡ್ಬೋದು. ಕಂಚಿ ಏನಿದೆಯಲ್ಲ, ಕಂಚಿಯಲ್ಲಿ ಕೂಡ ನಾವು ನೋಡಬಹುದು. ಈ ಕಂಚಿಯನ್ನು ದೇವಾಲಯಗಳ ನಗರ ಅಂತೇಳಿ ಕೂಡ ಕರೀತಾರೆ. ದೇವಾಲಯಗಳ, ನಿಮಗೆ ಕೇಳ್ಬೋದು ಕಂಚಿಯ ಪಲ್ಲವರ ಕಾಲದಲ್ಲಿ ದೇವಾಲಯಗಳ ನಗರ ಅಂತೇಳಿ ಯಾವ ಒಂದು ಸ್ಥಳವನ್ನು ಕರಿತಾ ಇದ್ರು ಅಂತೇಳಿದ್ರೆ ಕಂಚಿ ಅಂತಕ್ಕಂಥ ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಅಷ್ಟೇ ಅಲ್ಲ, ಕಂಚಿಯನ್ನು ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಅಂತೇಳಿ ಕರೀತಾರೆ. ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಅಂತೇಳಿ ಕಂಚಿಯನ್ನು ಕರೀತಾರೆ. ನೋಡಿ, ನೆನಪಿಟ್ಕೊಳ್ಬೇಕು, ಇದನ್ನು ತವರು ಮನೆ ಅಂತೇಳಿ ಕರೀತಾರೆ. ಯಾಕೆ ಅಂತೇಳಿದ್ರೆ ಇಲ್ಲಿ ಹೆಚ್ಚಿನ ದೇವಾಲಯಗಳು ಇದ್ದವು ಅಂತ. ಎಷ್ಟು ದೇವಾಲಯಗಳು ಇದ್ದವು ಗೊತ್ತಾ? 1008ಕ್ಕೂ ಅಧಿಕ 1008ಕ್ಕೂ ಅಧಿಕ ದೇವಾಲಯಗಳು ಏನು ಮಾಡ್ತಾ ಇದ್ದವು, ಕಂಚಿಯಲ್ಲಿ ನಿರ್ಮಾಣ ಆಗಿದ್ದು. ಹಾಗಾಗಿನೇ ಕಂಚಿಯನ್ನು ದೇವಾಲಯ ನಗರ ಅಂತೇಳಿ ಕರೆದ್ರು. ಅಷ್ಟೇ ಅಲ್ಲ, ಕಂಚಿ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ ತವರು ಮನೆ ಅಂತೇಳಿ ಕಂಚಿ ಕರೆಸಿಕೊಳ್ತು ಸ್ನೇಹಿತರೆ. ಇದು ನೆನಪಿಟ್ಕೊಳ್ಬೇಕಾಗಿದ್ದು. ಈ ಕಂಚಿಯಲ್ಲಿ ಏನಂದರೆ ಪ್ರಮುಖ ದೇವಾಲಯಗಳು ನಿರ್ಮಾಣ ಆಗ್ತಾವೆ. ಕಂಚಿಯಲ್ಲಿ ಪ್ರಮುಖ ದೇವಾಲಯಗಳು ನಿರ್ಮಾಣ ಆಗ್ತವೆ. ಯಾವುವು ಅಂತೇಳಿದ್ರೆ, ಒಂದನೇದಾಗಿ ಅದಕ್ಕೂ ಮುಂಚೆ ನಾವು ಕಂಚಿಯನ್ನು ಏನು ಮಾಡ್ತಾರೆ ಅಂತೇಳಿ 3 ವಿಭಾಗಗಳಾಗಿ ಮಾಡ್ತಾರೆ. ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ 3 ವಿಭಾಗಗಳಾಗಿ ನಾವು ಮಾಡ್ಬೋದು. ಒಂದು ಶಿವಕಂಚಿ. ಇಲ್ಲಿ 18 ಶಿವ ದೇವಾಲಯಗಳು ಇರ್ತಾವೆ ಸ್ನೇಹಿತರೆ. 18 ಶಿವ ದೇವಾಲಯಗಳು ಇದಾವೆ. ಶಿವ ದೇವಾಲಯ. ಆಮೇಲೆ ಇಲ್ಲಿ ವಿಷ್ಣು ಕಂಚಿ ಅಂತಕ್ಕಂಥದ್ದು. ಇದು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಏನು ಮಾಡ್ತಾರೆ, ಕಂಚಿಯನ್ನು 3 ವಿಭಾಗಗಳಾಗಿ ಮಾಡ್ಕೊಳ್ತಾರೆ. ವಿಷ್ಣು ಕಂಚಿ. ಇಲ್ಲಿ ಕೂಡ 18 ವಿಷ್ಣು ದೇವಾಲಯಗಳು ಇದಾವೆ. ಆನಂತರೊಳಗೆ ಜೈನ ಕಂಚಿ ಅಂತ ಹೇಳ್ತಾರೆ. ಜೈನ ಕಂಚಿ. ಹೀಗೆ ಕಂಚಿಯನ್ನು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಏನು ಮಾಡ್ತಾರೆ, ಇಲ್ಲಿ ಜೈನ ದೇವಾಲಯಗಳು ಇರ್ತಕ್ಕಂಥದ್ದು ಜೈನ ಕಂಚಿ ಅಂತ ಹೇಳ್ತಾರೆ. ಜೈನ ದೇವಾಲಯಗಳು ಇರ್ತಕ್ಕಂಥದ್ದಕ್ಕೆ ಜೈನ ಕಂಚಿ ಅಂತ ಹೇಳ್ತಾರೆ ಸ್ನೇಹಿತರೆ. ಹೀಗೆ ಕಂಚಿಯನ್ನು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ 3 ಭಾಗಗಳಾಗಿ ಮಾಡ್ತಾರೆ. ಶಿವಕಂಚಿ, ವಿಷ್ಣು ಕಂಚಿ ಮತ್ತು ಜೈನ ಕಂಚಿ ಅಂತ ಹೇಳ್ತಾರೆ. ಇದರಾಗೆ ದೊಡ್ಡ ಕಂಚಿ ಯಾವುದು? ಇದೇ ದೊಡ್ಡ ಕಂಚಿ. ಶಿವಕಂಚಿ ಏನಿದೆಯಲ್ಲ, ಇದಕ್ಕೆ ಇದರಲ್ಲಿ 3ರಲ್ಲಿ ದೊಡ್ಡದು ಕಂಚಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಶಿವ ದೇವಾಲಯಗಳೇ ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ವಿಷ್ಣು ಕಂಚಿ ಏನಿದೆಯಲ್ಲ, ಚಿಕ್ಕ ಕಂಚಿ ಅಂತಕ್ಕಂಥದ್ದು. ಇದು ಚಿಕ್ಕ ಕಂಚಿ ಅಂತೇಳಿ ಕರೀತಾರೆ. ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಕಂಚಿಯನ್ನು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ 3 ವಿಭಾಗಗಳಾಗಿ ಮಾಡ್ತಾರೆ. 3 ಭಾಗಗಳಾಗಿ ಮಾಡ್ತಾರೆ. ಇನ್ನು ಕೇಳ್ಬೋದು, ಅಕಸ್ಮಾತ್ ಏನಾದರೂ ಕಂಚಿಯನ್ನು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಪಲ್ಲವರು ಅಥವಾ ನಾವು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ ಎಷ್ಟು ವಿಭಾಗಗಳಾಗಿ ಮಾಡಲಾಗಿದೆ ಅಂತೇಳಿ 3 ವಿಭಾಗಗಳಾಗಿ ಮಾಡಲಾಗಿದೆ. ಅದು ಶಿವಕಂಚಿ, ವಿಷ್ಣು ಕಂಚಿ ಮತ್ತು ಜೈನ ಕಂಚಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ಈ ರೀತಿ ವಿಭಾಗಗಳಾಗಿ ಮಾಡುವ ಮುಖಾಂತರ ಅಲ್ಲೂ ಕೂಡ ಇಲ್ಲಿ ಪ್ರಮುಖ ದೇವಾಲಯಗಳು ನಿರ್ಮಾಣ ಆಗಿದ್ದವು. ಹಾಗಾದರೆ ಯಾವ್ಯಾವ ದೇವಾಲಯಗಳು ನಿರ್ಮಾಣ ಆಗಿದ್ದವು ಅಂತ ನಾವು ನೋಡ್ತಾ ಹೋದೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ನಾವು ಕೈಲಾಸನಾಥ ದೇವಾಲಯ ಅಂತ ಹೇಳ್ತಾರೆ. ಕೈಲಾಸನಾಥ ದೇವಾಲಯ ಸ್ನೇಹಿತರೆ, ಕನ್ಫ್ಯೂಷನ್ ಆಗಬೇಡಿ. ಈ ಕೈಲಾಸನಾಥ ದೇವಾಲಯ ಎಲ್ಲೋರದ ಕೈಲಾಸನಾಥ ದೇವಾಲಯ ಅಲ್ಲ.
ಈ 1ನೇ ಕೃಷ್ಣ ಏನು ಮಾಡ್ತಾನೆ ಅಂದರೆ ಎಲ್ಲೋರದಲ್ಲಿ ರಾಷ್ಟ್ರಕೂಟರ ದೊರೆ ಎಲ್ಲೋರದಲ್ಲಿ ಏನು ಮಾಡ್ತಾನೆ 770ರಲ್ಲಿ ಆ ಕೈಲಾಸ ದೇವಾಲಯ ನಿರ್ಮಾಣ ಮಾಡ್ತಾನೆ. ಅದು 1ನೇ ಕೃಷ್ಣ ಎಲ್ಲಿ ಅಂತ ಹೇಳಿದ್ರೆ ಅದು ಎಲ್ಲೋರದಲ್ಲಿ. ಇದು ಕೈಲಾಸ ದೇವಾಲಯ ಇರ್ತಕ್ಕಂಥದ್ದು ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡಂಥ ದೇವಾಲಯ. ಇದು ಕಂಚಿಯಲ್ಲಿದೆ. ಇನ್ನು ಎರಡನೇದಾಗಿ ನಾವು ಏಕಾಂಬರಿ ದೇವಾಲಯ ಅಂತ ಹೇಳ್ತಾರೆ. ಏಕಾಂಬರಿ ದೇವಾಲಯ ಅಂತಕ್ಕಂಥದ್ದು ಕೂಡ ಏನು ಈ ಕಂಚಿಯಲ್ಲಿ ನಿರ್ಮಾಣಗೊಂಡಂಥ ದೇವಾಲಯಗಳಲ್ಲಿ ಪ್ರಮುಖ ಆಗಿರ್ತಕ್ಕಂಥ. ಯಾಕೆ ನಾನು ಈ ದೇವಾಲಯಗಳು ಹೇಳ್ತಾ ಇದ್ದೀನಿ ಅಂತಂದರೆ ಈ ಕೆಸೆಟ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ನೆಟ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ಮತ್ತು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಮಾಡ್ತಾರೆ ಅಂತೇಳಿ ಈ ಕಂಚಿಯಲ್ಲಿ ಕಂಡು ಬರ್ತಕ್ಕಂಥ ಯಾವುದಾದ್ರೂ ಕೆಳಗಿನ ದೇವಾಲಯಗಳಲ್ಲಿ ಯಾವ ಕಂಚಿಯಲ್ಲಿ ಕಂಡು ಬರ್ತವೋ ಅಂತಕ್ಕಂಥದ್ದು ಕೇಳ್ಬೋದು. ಅಕಸ್ಮಾತ್ ಈ ದೇವಾಲಯ ಅಲ್ಲದೆ ಬೇರೆ ದೇವಾಲಯಗಳನ್ನು ಕೊಟ್ಟು ಈ ಕಂಚಿಯಲ್ಲಿ ಏನು ಕಂಡು ಬರದೇ ಇರ್ತಕ್ಕಂಥ ದೇವಾಲಯ ಯಾವುದು ಅಂತ ಕೂಡ ಕೇಳ್ಬೋದು. ಹಾಗಾಗಿನೇ ಇದನ್ನು ಹೇಳ್ತಾ ಇದ್ದೀನಿ. ಈ ಏಕಾಂಬರಿ ದೇವಾಲಯ ಅಷ್ಟೇ ಅಲ್ಲ, ಇಲ್ಲಿ ವರದರಾಜ ದೇವಾಲಯ ಅಂತ ಬರ್ತದೆ. ವರದರಾಜ ದೇವಾಲಯ ಅಂತ ಇದು ಕೂಡ ಏನಂದರೆ ಕಂಚಿಯಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ವರದರಾಜ. ಆನಂತರೊಳಗೆ ಏನಂದರೆ ವೈಕುಂಠ ಪೆರುಮಾಳ ದೇವಾಲಯ ಅಂತಕ್ಕಂಥದ್ದು ಬರ್ತದೆ. ಇದು ನಾನು ಹೇಳ್ತಕ್ಕಂಥದ್ದು ಪ್ರಮುಖ ದೇವಾಲಯಗಳು. ವೈಕುಂಠ ಪೆರುಮಾಳ್ ದೇವಾಲಯ ಅಂತಕ್ಕಂಥದ್ದು, ವೈಕುಂಠ ಪೆರುಮಾಳ ದೇವಾಲಯ ಕೂಡ ಏನಂದರೆ ಇದು ಕಂಚಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ದೇವಾಲಯ. ಇದು ಅಲ್ಲದೆ ಕೂಡ ನಾವು ಕಾಮಾಕ್ಷಿ ಮಹಾಕಾಳೇಶ್ವರ ದೇವಾಲಯ ಅಂತ ಬರ್ತದೆ. ಇದು ಅಲ್ಲದೆ ಕೂಡ ಕಾಮಾಕ್ಷಿ ಮಹಾಕಾಳೇಶ್ವರ ದೇವಾಲಯ. ಈ ಕಾಮಾಕ್ಷಿ ಏನಿದಲ್ಲ ಕಂಚಿ ಪಲ್ಲವರ ಅಧಿದೇವತೆ, ನೆನಪಿಟ್ಟುಕೊಳ್ಬೇಕು. ಅಧಿದೇವತೆ ಯಾರು ಅಂತೇಳಿ ಈ ಕಾಮಾಕ್ಷಿ ಅಂತಕ್ಕಂಥ ನಾನು ಮೊದಲೇ ನಿಮಗೆ ಹೇಳಿದೆ. ಹಾಗಾದರೆ ಈ ಕಾಮಾಕ್ಷಿ ಏನಿದಾಳಲ್ಲ, ಇದು ಕಾಮಾಕ್ಷಿ ಮಹಾಕಾಳೇಶ್ವರ ದೇವಾಲಯ ಕೂಡ ನಾವು ಕಂಚಿಯಲ್ಲಿ ಕಂಡು ಬರ್ತದೆ. ಇದಲ್ಲದೆ ಕೂಡ ಪ್ರಣವೇಶ್ವರ ದೇವಾಲಯ ಅಂತ ಬರ್ತದೆ, ಮುಕ್ತೇಶ್ವರ ದೇವಾಲಯ ಅಂತ ಬರ್ತದೆ. ಹೀಗೆ ಹೆಚ್ಚೆಚ್ಚು ದೇವಾಲಯಗಳು ಏನು ಕಂಚಿಯಲ್ಲಿ ನಿರ್ಮಾಣ ಆಗಿದ್ವು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಯಾಕಂತೇಳಿದ್ರೆ ಈ 1008ಕ್ಕೂ ಹೆಚ್ಚು ದೇವಾಲಯಗಳು ಅಲ್ಲಿ ನಿರ್ಮಾಣ ಆಗಿರೋದ್ರಿಂದನೇ ಈ ಕಂಚಿಯನ್ನು ಏನು ಮಾಡ್ತೀವಿ, ದೇವಾಲಯಗಳ ನಗರ ಅಂತೇಳಿ ಕರಿತೀವಿ. ಅಷ್ಟೇ ಅಲ್ಲ, ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ ತವರು ಮನೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇದು ಏನು ನಿಮಗೆ ಇಷ್ಟೆಲ್ಲ ಕಂಚಿಯ ಬಗ್ಗೆ ಮಾಹಿತಿ. ಹಾಗಾದರೆ ಇಡೀ ಕಂಚಿ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ಎರಡೇ ಸ್ಥಳದಲ್ಲಿ ನೋಡ್ಬೋದು. ಒಂದನೇದು ಕಂಚಿ, ಇಷ್ಟೆಲ್ಲ ಏನು ಹೇಳಿದ್ದೆ ನಾನು, ಇದು ಕಂಚಿ ಸ್ನೇಹಿತರೆ. ಇದಲ್ಲದ ನಂತರ ಎರಡನೇ ಸ್ಥಳ ಯಾವುದಂದರೆ ಮಹಾಬಲಿಪುರಂ ಬರ್ತದೆ. ಈ ಮಹಾಬಲಿಪುರಂ ಏನಿದೆಯಲ್ಲ, ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಕಂಚಿ ಪಲ್ಲವರ ಕಾಲದಲ್ಲಿ ನಿರ್ಮಾಣ ಕಲೆ ಮತ್ತು ವಾಸ್ತುಶಿಲ್ಪ ನಿರ್ಮಾಣ ಆಗಿರ್ತಕ್ಕಂಥ ಸ್ಥಳ ಅದು ಏನು ಮಹಾಬಲಿಪುರಂ. ಹಾಗಾದರೆ ಈ ಮಹಾಬಲಿಪುರಂ ನಗರವನ್ನು ಯಾರು ನಿರ್ಮಾಣ ಮಾಡಿದರು ಅಂತಂದರೆ 1ನೇ ನರಸಿಂಹವರ್ಮ ಬರ್ತಾನೆ ಸ್ನೇಹಿತರೆ. ಎಲ್ಲಿ ಮಾಮಲ್ಲ ಶೈಲಿಯನ್ನು ಏನು ನಿರ್ಮಾಣ ಮಾಡಿದಂತ ಏನಂದಲ್ಲ, 1ನೇ ನರಸಿಂಹವರ್ಮನ ಕಾಲದಲ್ಲಿ ಈ ಮಹಾಬಲಿಪುರಂ ನಿರ್ಮಾಣ ಆಗ್ತದೆ. ಮಹಾಬಲಿಪುರಂ ನೋಡಿ, ಈ ಮಹಾಬಲಿಪುರಂ ಅಂತೇಳಿ ಏನು ಒಂದು ನಗರ. ಈ ನಗರವನ್ನು ನಿರ್ಮಾಣ ಮಾಡಿ 1ನೇ ನರಸಿಂಹವರ್ಮ ಏನು ಮಾಡ್ತಾನೆ, ತನ್ನ 2ನೇ ರಾಜಧಾನಿಯಾಗಿ ಮಾಡ್ಕೊಂಡು ಇಲ್ಲಿಂದ ಆಳ್ವಿಕೆ ಮಾಡ್ತಾ ಇರ್ತಾನೆ. 1ನೇ ನರಸಿಂಹವರ್ಮ ಇದನ್ನು ನಿರ್ಮಾಣ ಮಾಡ್ತಾನೆ. 1ನೇ ನರಸಿಂಹವರ್ಮ ಇದರ ನಿರ್ಮಾಪಕ. ಕೇಳ್ಬೋದು, ಮಹಾಬಲಿಪುರಂ ನಿರ್ಮಾಣ ಮಾಡಿದಂಥವ್ರು ಯಾರು ಅಂತೇಳಿ ಕೇಳಿದ್ರೆ 1ನೇ ನರಸಿಂಹವರ್ಮ ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. ಈ 1ನೇ ನರಸಿಂಹವರ್ಮ ಏನು ಮಾಡ್ತಾನೆ ಅಂದರೆ ಮಹಾಬಲಿಪುರಂನಲ್ಲಿ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಕಲ್ಲಿನ ಮಂಟಪಗಳನ್ನು ನಿರ್ಮಾಣ ಮಾಡ್ತಾನೆ ಮತ್ತು ಏಕಶಿಲಾ ರಥಗಳನ್ನು ನಿರ್ಮಾಣ ಮಾಡ್ತಾನೆ. ಜೊತೆಗೆ ಇನ್ನೂ ಬೇರೆ ಬೇರೆ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾನೆ. ಈ ಮಹಾಬಲಿಪುರಮನ್ನು ನಾವೇನಂತೇಳಿ ಕರಿತೀವಿ ಅಂತೇಳಿದ್ರೆ ನೆನಪಿಟ್ಕೊಳ್ಬೇಕು. ನಾವೇನಂತೇಳಿ ಕರಿತೀವಿ ಅಂತೇಳಿದ್ರೆ ಇದನ್ನು ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಅಂತೇಳಿ ಕರೀತಾರೆ ಸ್ನೇಹಿತರೆ. ನೆನಪಿಟ್ಕೊಡ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಯಾವುದು ಅಂತ ಹೇಳಿದ್ರೆ ನಾವು ಮಹಾಬಲಿಪುರಂ ಅಂತೇಳಿ ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಈ ಮಹಾಬಲಿಪುರಂಗೆ ಮಾಮಲ್ಲಪುರಂ ಅಂತ ಕೂಡ ಕರೀತಾರೆ. ನೆನಪಿಟ್ಕೊಡ್ರಿ, ಮಾಮಲ್ಲಪುರಂ. ಯಾಕೆ ಮಾಮಲ್ಲಪುರಂ ಅಂತೇಳಿ ಕರೀತಾರೆ ಅಂತೇಳಿದ್ರೆ ಇದು ನಿರ್ಮಾಣ ಮಾಡಿರ್ತಕ್ಕಂಥ ಮಾಮಲ್ಲ ಅಂದರೆ ಯಾರು, 1ನೇ ನರಸಿಂಹವರ್ಮನ ಬಿರುದು. ಅವನೇ 1ನೇ ನರಸಿಂಹವರ್ಮನೇ ಮಾಮಲ್ಲ. ಹಾಗಾಗಿ ಮಾಮಲ್ಲಪುರಂ ಅಂತ ಕೂಡ ಕರೀತಾರೆ ಅದನ್ನು, ಈ ಮಹಾಬಲಿಪುರಮನ್ನು. ಇದನ್ನು ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪದ ತವರು ಮನೆ ಅಂತೇಳಿ ಕರಿತೀವಿ. ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಕಂಚಿ ಪಲ್ಲವರದಲ್ಲಿ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಕಂಚಿಯನ್ನು ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ ತವರು ಮನೆ ಅಂತ ಕರೆದ್ರೆ ಮಹಾಬಲಿಪುರಮನ್ನು ದಕ್ಷಿಣ ಭಾರತ ಬೇರೆ,
ಇಲ್ಲಿ ಪಲ್ಲವರು ಅಂತ ಅಷ್ಟೇ ಕರೀತಾರೆ. ದಕ್ಷಿಣ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ತವರು ಮನೆ ಯಾವುದು ಅಂತ ಹೇಳಿದ್ರೆ ನಾವು ಮಹಾಬಲಿಪುರಂ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಇದು ಭಾಳಷ್ಟು ಇಂಪಾರ್ಟೆಂಟು, ಭಾಳ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕೇಳಿದ್ದಾರೆ. ಇದಕ್ಕೆ ಮಹಾಬಲಿಪುರಂ ಮಹಾಮಲ್ಲಪುರಂ ಅಂತೇಳಿ ಕರೀತಾರೆ. ಮಹಾಮಲ್ಲಪುರಮನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತೇಳಿದ್ರೆ 1ನೇ ನರಸಿಂಹವರ್ಮ ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. ಇದು ಎಲ್ಲಿದೆ ಅಂತ ಹೇಳಿದ್ರೆ ಇವತ್ತು ಚೆನ್ನೈ ಅಥವಾ ಮದ್ರಾಸ್ ಅಂತ ಹೇಳ್ತೀವಲ್ಲ, ಚೆನ್ನೈ ಅಥವಾ ಮದ್ರಾಸ್ನಿಂದ 65 ಕಿಲೋಮೀಟರ್ ದೂರದಲ್ಲಿದೆ. 65 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದೇ ಮಹಾಬಲಿಪುರಂ. ಗೊತ್ತಾಯ್ತಲ್ಲ. ಈ ಮಹಾಬಲಿಪುರಂನಲ್ಲಿ ಸುಮಾರು ಏನಂತಾರೆ ಹೆಚ್ಚಿನ ರೀತಿಯೊಳಗೆ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ಮಹಾಬಲಿಪುರಂನಲ್ಲಿ ಅಥವಾ ಮಹಾಮಲ್ಲಪುರಂನಲ್ಲಿ. ಏನು ಅಂತ ಹೇಳಿದ್ರೆ ಇಲ್ಲಿ ಇವರ ಒಂದು ಇದೇನು ಮಹಾಬಲಿಪುರಂನನ್ನು ನಾವು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ 4 ಏನು ಡಿವೈಡ್ ಆಗಿ ಮಾಡ್ಕೊಳ್ತೀವಿ ಸ್ನೇಹಿತರೆ. ಒಂದನೇದಾಗಿ ಯಾವುದು ಅಂತೇಳಿದ್ರೆ ಇಲ್ಲಿ ನಾವು ಒಂದನೇದಾಗಿ ಹೇಳೋದಾದರೆ ಇಲ್ಲಿ ನಾವು ಮಂಟಪಗಳು ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಮಂಟಪಗಳು ಮತ್ತು ಕಲ್ಲಿನ ರಥಗಳು ಏನಿದಾವಲ್ಲ ಅವು ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮಂಟಪಗಳು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಏನು ಅಂತ ಹೇಳಿದ್ರೆ ನಾವಿಲ್ಲಿ ನೋಡುವುದಾದರೆ ಇಲ್ಲಿ ನಾವು ಕಲ್ಲಿನ ರಥಗಳು ಅಂತ ಹೇಳ್ತಾರೆ. ಕಲ್ಲಿನ ರಥಗಳು ಇವು ಕೂಡ ಏನು ಅಂತೇಳಿ ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿನೇ ವಿಶ್ವ ಪರಂಪರೆ ಪಟ್ಟಿ ಕೂಡ ಇವರ ಕಲೆ ಇವರು ಕೆಲವು ಸ್ಮಾರಕಗಳು ಸೇರಿದವು. ಅದು ಯಾವುದು ಅಂತೇಳಿ ಮುಂದೆ ನಾನು ಹೇಳ್ತೀನಿ. ಇನ್ನು ಮೂರನೇದ್ದು ಯಾವುದು ಅಂತ ಹೇಳಿದ್ರೆ ಇಲ್ಲಿ ಏನು ನಾವು ಏನು ಗಂಗಾವತರಣ ಶಿಲ್ಪಗುಚ್ಛ ಅಂತ ಬರ್ತದೆ. ಗಂಗಾವತರಣ ಶಿಲ್ಪಗುಚ್ಛ ಅಂತಕ್ಕಂಥದ್ದು ಬರ್ತದೆ. ಗಂಗಾವತರಣ ಶಿಲ್ಪಗುಚ್ಛ ಅಂತಕ್ಕಂಥದ್ದು ಕೂಡ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ವೈಶಿಷ್ಟ್ಯ ಕೊಡುಗೆ. ಇದು ಶಿಲ್ಪಗುಚ್ಛ ಏನಿದೆಯಲ್ಲ ಇದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂಥ ಪಲ್ಲವರು ಕೊಟ್ಟಂಥ ವೈಶಿಷ್ಟ್ಯವಾಗಿರ್ತಕ್ಕಂಥ ಕೊಡುಗೆ ಇದು. ನಾಲ್ಕನೇದಾಗಿ ಏನು ಅಂತಾರೆ ಏಕಶಿಲಾ ಸೀ ಸೋರ್ ಟೆಂಪಲ್ ಅಂತ ಕರೀತಾರೆ. ಅಂದರೆ ಕಡಲ ತೀರ ದೇವಾಲಯ. ಕಡಲ ತೀರ ದೇವಾಲಯ ಕೂಡ ಏನಾಗಿದೆ ಅಂತ ಈ ರೀತಿ ಈ ಮಹಾಬಲಿಪುರಮನ್ನು ಏನು ಮಾಡ್ತೀವಿ ಅಂತೇಳಿ ಏನು ಕಲೆ ಮತ್ತು ವಾಸ್ತುಶಿಲ್ಪ ದೃಷ್ಟಿಯಿಂದ 4 ವಿಭಾಗಗಳಾಗಿ ಮಾಡ್ಕೊಳ್ತೀವಿ ಸ್ನೇಹಿತರೆ. ಇದು ಭಾಳಷ್ಟು ಇಂಪಾರ್ಟೆಂಟು. ಹಾಗಾದರೆ ಇದರಲ್ಲಿ ನಾವು ಒಂದೊಂದೇ ನೋಡುವುದಾದರೆ ಈಗ ನಾವು ಮಂಟಪಗಳು, ಈ ಮಂಟಪಗಳು ಕೂಡ ಏನಂತಾರೆ 1ನೇ ನರಸಿಂಹವರ್ಮನ ಕಾಲಾವಧಿಯೊಳಗೆ ನಿರ್ಮಾಣ ಆಗ್ತಕ್ಕಂಥದ್ದು ಮಂಟಪಗಳು. ಸುಮಾರು 10 ಕಲ್ಲಿನ ಮಂಟಪಗಳು ಅದಾವೆ ಸ್ನೇಹಿತರೆ. 10 ಕಲ್ಲಿನ ಮಂಟಪಗಳದಾವು. ಅದರಲ್ಲಿ ನಾವು ಆದಿವರಹ ಮಂಟಪ ಆಗಿರ್ಬೋದು, ಮಹಿಷ ಮರ್ದಿನಿ ಮಂಟಪ ಆಗಿರ್ಬೋದು, ಆಮೇಲೆ ನಾವು ಕೊಟಿಕಲ್ ಮಂಟಪ ಆಗಿರ್ಬೋದು, ಅನಂತರೊಳಗೆ ನಾವು ರಾಮಾನುಜ ಮಂಟಪಗಳಾಗಿರ್ಬೋದು, ಅಷ್ಟೇ ಅಲ್ಲದೆ ಮಹಾಮಂಟಪಗಳಾಗಿರ್ಬೋದು. ಹೀಗೆ ಸುಮಾರು 10 ಮಂಟಪಗಳನ್ನು ನಾವು ನೋಡ್ತೀವಿ. 1ನೇ ನರಸಿಂಹವರ್ಮನ ಕಾಲ ನಿರ್ಮಾಣಗೊಂಡಿರ್ತಕ್ಕಂಥ 10 ಮಂಟಪಗಳಿದ್ದವು. ಅವು ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದವು ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. ಹಾಗಾಗಿ ಏನು ಪಲ್ಲವರ ಕಾಲದಲ್ಲಿ ಎಷ್ಟು ಮಂಟಪಗಳು ನಿರ್ಮಾಣ ಆಗಿದವು ಅಂತೇಳಿದ್ರೆ 10 ಮಂಟಪಗಳು ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಗೊತ್ತಾಯ್ತಲ್ಲ. ಇದು ಕಂಚಿ ಪಲ್ಲವರ ಕಾಲ ನಿರ್ಮಾಣಗೊಂಡಂಥ ಮಂಟಪಗಳ ನಿಮಗೆ ಇತಿಹಾಸ. ಇದು ಕೂಡ ಒಂದೇ ಅಖಂಡ ಬಂಡೆಯಲ್ಲಿ ಕೊರೆದಿರ್ತಕ್ಕಂಥ ಮಂಟಪಗಳು ಇವು, ನೆನಪಿಟ್ಕೊಳ್ಬೇಕು. ಇನ್ನು ಕಲ್ಲಿನ ರಥಗಳು ಸ್ನೇಹಿತರೆ ನೋಡಿ, ಇದು ಭಾಳಷ್ಟು ಇಂಪಾರ್ಟೆಂಟು. ಈ ಕಲ್ಲಿನ ರಥಗಳು ಏನಿದಾವಲ್ಲ ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ ಸ್ನೇಹಿತರೆ. ಯಾಕಂದರೆ ಒಂದೇ ಅಖಂಡ ಶಿಲೆಯಲ್ಲಿ ಏನು ಮಾಡಿದಾನೆ ಈ ಕಲ್ಲಿನ ರಥಗಳು ನಿರ್ಮಾಣ ಆಗಿದ್ದಾವೆ ಸ್ನೇಹಿತರೆ. ಅಖಂಡ ಶಿಲೆಯಲ್ಲಿ ಸುಮಾರು ಎಷ್ಟಿದಾವೆ ಅಂತ ಹೇಳಿದ್ರೆ 8 ಕಲ್ಲಿನ ರಥಗಳು ಇದಾವೆ. 8 ಕಲ್ಲಿನ ರಥಗಳನ್ನು ನಾವು ನೋಡ್ತೀವಿ. ಇವಕ್ಕೆ ಏನಂತ ಕರೀತಾರೆ ಗೊತ್ತಾ? ಪಗೋಡಗಳು ಅಂತೇಳಿ ಕರೀತಾರೆ ನೋಡಿ ಸ್ನೇಹಿತರೆ. ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದ್ದಾರೆ ಪಗೋಡಗಳು ಅಂತೇಳಿ ಯಾವುದಕ್ಕೆ ಕರಿತಾ ಇದ್ರು ಅಂತೇಳಿ ಕರೀತಾರೆ. ಕಂಚಿ ಪಲ್ಲವರ ಕಾಲದಲ್ಲಿ ಪಗೋಡಗಳು ಎಂದರೆ ಏನು ಅಂತಕ್ಕಂಥದ್ದು ಕೇಳಿದ್ರೆ ಅಂತೇಳಿದ್ರೆ ಈ ರಥಗಳಿಗೆ ಏನಂತ ಇದ್ರು ಪಗೋಡಗಳು ಅಂತೇಳಿ ಕರಿತಾ ಇದ್ರು. ಸುಮಾರು 8 ರಥಗಳನ್ನು ಏನು ಮಾಡಿದ್ರು ಒಂದು ಅಖಂಡ ಶಿಲೆಯಲ್ಲಿ ಏನು ಮಾಡಿದ್ದಾರೆ ಕೊರೆದಿದ್ದಾರೆ. ಹಾಗಾಗಿ ಅವು ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡದವು ಸ್ನೇಹಿತರೆ. ಈ ಯಾವುವು ಅಂತೇಳಿ 5 ಪಂಚಪಾಂಡವರ ಹೆಸರಿನಲ್ಲಿದ್ದವು. 5 ರಥಗಳು ಪಂಚಪಾಂಡವರ ಹೆಸರಿನಲ್ಲಿದ್ದವು. ಹಾಗೆ ಈ ನಾವು ಭೀಮರಥ ಆಗಿರ್ಬೋದು, ಈ ನಕುಲ ಸಹದೇವ ರಥ ಆಗಿರ್ಬೋದು, ಆಮೇಲೆ ಧರ್ಮರಾಯ ರಥ ಆಗಿರ್ಬೋದು, ಅರ್ಜುನ ರಥ, ಆಮೇಲೆ ದ್ರೌಪದಿಯ ರಥ. ಹೀಗೆ ನೋಡಿ ಇಲ್ಲಿ ಬೇಕಾದ್ರೆ ನಾನು ಹೇಳ್ತೀನಿ. ಒಂದು ಧರ್ಮರಾಯ ರಥ, ಎರಡನೇದಾಗಿ ಅರ್ಜುನ ರಥ, ಮೂರನೇದಾಗಿ ನಾವು ಏನಂದ್ರೆ ಭೀಮರಥ, ನಾಲ್ಕನೇದಾಗಿ ನಕುಲ ಸಹದೇವರ ರಥ, ಮತ್ತು 5ನೇದಾಗಿ ನಾವು ದ್ರೌಪದಿ ರಥ ಅಂತ ಕರೀತಾರೆ. ದ್ರೌಪದಿ ರಥ ಅಂತಕ್ಕಂಥದ್ದು. ಹೀಗೆ 5 ಪಂಚಪಾಂಡವರ ಹೆಸರಿನಲ್ಲಿದ್ದರೆ ಇನ್ನೂ 3 ಬೇರೆ ಇದಾವೆ. ಅವು ಯಾವುವು ಅಂತ ಹೇಳಿದ್ರೆ ನಾವು ಗಣೇಶ ರಥ ಅಂತ ಹೇಳ್ತಾರೆ,
ಗಣೇಶ ರಥ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ಇವೆಲ್ಲದೂ ಕೂಡ ಬೇರೆ ರಥ. ಆಮೇಲೆ ಪಿಡಾರಿ ರಥ ಅಂತ ಬರ್ತದೆ. ಪಿಡಾರಿ ರಥ ಅಂತಕ್ಕಂಥದ್ದು ಕೂಡ ಭಾಳಷ್ಟು ಇಂಪಾರ್ಟೆಂಟು. ಇನ್ನು ನಾವು ವೆಳ್ಳೆಯನ ಕುಟ್ಟಿ ರಥಗಳು ಅಂತ ಬರ್ತವೆ. ಒಳ್ಳೆಯನ ಕುಟ್ಟಿ ರಥಗಳು ನೆನ್ಪಿಟ್ಕೊಳ್ಳೋಕೆ ಸ್ನೇಹಿತರೆ. ಹೀಗೆ ನಾವು ಟೋಟಲಿ ಏನಂದರೆ ಕಲ್ಲಿನ ರಥಗಳು, ಒಂದು ಅಖಂಡ ಶಿಲೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕಲ್ಲಿನ ರಥಗಳನ್ನು ನೋಡ್ತೀವಿ ನಾವು ಎಲ್ಲಿ, ಮಹಾಬಲಿಪುರಂನಲ್ಲಿ ಸ್ನೇಹಿತರೆ. ಇವು ಏನು ಜಗತ್ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇವು ಮಂಟಪಗಳು ಮತ್ತು ಏನಿದಾವಲ್ಲ ಕಲ್ಲಿನ ರಥಗಳು. ಹಾಗಾಗಿ ಕಲ್ಲಿನ ರಥಗಳಿಗೆ ಪಗೋಡಗಳು ಅಂತೇಳಿ ಕರೀತಾರೆ. ಸುಮಾರು ಐದು ಪಂಚಪಾಂಡವರ ಹೆಸರಿನಲ್ಲಿ ಏನಿದಾವೆ ಅಂತೇಳಿ 5 ರಥಗಳು ಇದಾವೆ ಸ್ನೇಹಿತರೆ. ಇಲ್ಲಿ ನಾನು ಹೇಳಿದ್ದೀನಿ 5 ರಥಗಳು ಅಂತೇಳಿ. ಇನ್ನು 8 ರಥಗಳದಾವ ಅಂತೇಳಿ. ಅದರಲ್ಲಿ ಗಣೇಶ ರಥ ಒಂದು ಕೂಡ, ಪಿಡಾರಿ ರಥ ಮತ್ತು ವೆಳ್ಳೆಯನ ಕುಟ್ಟಿ ರಥಗಳು ವೆಳ್ಳೆಯನ ಕುಟ್ಟಿ ರಥಗಳು ಕೂಡ ಒಂದು ಅಂತಕ್ಕಂಥದ್ದು ಹೇಳಿದೆ. ಈ ರೀತಿ 8 ವಿಶ್ವ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥ ಏಕಶಿಲಾ ರಥಗಳನ್ನು ನಾವು ಈ ಕಂಚಿ ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ನೋಡ್ತೀವಿ. ಇದು ಏನಂತೇಳಿ ಈ ರಥಗಳ ಬಗ್ಗೆ ಸ್ನೇಹಿತರೆ. ಹಾಗಾದರೆ ಇದರಲ್ಲಿ ಅತಿ ದೊಡ್ಡದು ಯಾವುದು ಅಂತೇಳಿ ನೋಡಿದ್ವಿ ಅಂತ ಹೇಳಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದ್ದಾರೆ. ಈ ಧರ್ಮರಾಯ ರಥ ಏನಿದೆಯಲ್ಲ, ಧರ್ಮರಾಯ ರಥ ಏನಿದೆಯಲ್ಲ ಅತಿ ದೊಡ್ಡ ರಥ ಸ್ನೇಹಿತರೆ. ಮೊನ್ನೆ ಈ 2018 ಸಂದರ್ಭದಲ್ಲಿ PC ಎಕ್ಸಾಮ್ಸಿಗೆ ಕೇಳಿದ್ದಾರೆ. ಈ PC ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಈ ಧರ್ಮರಾಯ ಕಂಚಿ ಪಲ್ಲವರ ರಥ ನಿರ್ಮಾಣ ಮಾಡಿರ್ತಕ್ಕಂಥ ರಥಗಳಲ್ಲಿ ಅತಿ ದೊಡ್ಡ ರಥ ಯಾವುದು ಅಂತ ಹೇಳಿದ್ರೆ ಧರ್ಮರಾಯ ರಥ. ನೆನಪಿಟ್ಕೊಳ್ಳೋದು, ಧರ್ಮರಾಯ ರಥ ಅತಿ ದೊಡ್ಡ ರಥ ಸ್ನೇಹಿತರೆ. ಅದು ಅತಿ ಚಿಕ್ಕ ರಥ ಯಾವುದು ಅಂತೇಳಿ ದ್ರೌಪದಿ ರಥ. ದ್ರೌಪದಿ ರಥ ಏನಿದೆಯಲ್ಲ ಇದು ಚಿಕ್ಕ ರಥ ಅಂತಕ್ಕಂಥದ್ದು ನೆನಪಿಟ್ಕೊಳ್ಬೇಕು ನೀವು. ಚಿಕ್ಕ ರಥ ಯಾವುದಂದರೆ ದ್ರೌಪದಿ ರಥ. ದೊಡ್ಡ ರಥ ಯಾವುದು ಅಂತೇಳಿ ಧರ್ಮರಾಯ ರಥ ಸ್ನೇಹಿತರೆ. ಚಿಕ್ಕದು ದ್ರೌಪದಿ, ಸಣ್ಣದು ದೊಡ್ಡದು ಧರ್ಮರಾಯ ರಥ ಅಂತಕ್ಕಂಥ ನೆನಪಿಟ್ಕೊಳ್ಬೇಕು. ಭಾಳ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದ್ದಾರೆ. ಇದು ನಿಮಗೆ ರಥಗಳ ಇತಿಹಾಸ ಸ್ನೇಹಿತರೆ. ಇದು ಅಲ್ಲದೆ ಕೂಡ ಇನ್ನು ನಾವು ಇಲ್ಲಿ ಬಂದಿವಿ ಅಂತ ಹೇಳಿದ್ರೆ ಎಲ್ಲಿಗೆ ಅಂತ ಹೇಳಿದ್ರೆ ಮೂರನೇ ಪಾಯಿಂಟು ಗಂಗಾವತರಣ ಶಿಲ್ಪಗುಚ್ಛ. ನೋಡಿ ಸ್ನೇಹಿತರೆ, ಇದು ಕಂಚಿ ಪಲ್ಲವರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಅತ್ಯಂತ ವೈಶಿಷ್ಟ್ಯವಾಗಿರ್ತಕ್ಕಂಥ ಕೊಡುಗೆ ಇದು. ಯಾಕೆ ಅಂತ ಹೇಳಿದ್ರೆ ಈ ಗಂಗಾವತರಣ ಶಿಲ್ಪಗುಚ್ಛಕ್ಕೆ ಇನ್ನೊಂದು ಹೆಸರು ಕರೀತಾರೆ. ಏನು ಅಂತೇಳಿ ದೇವಗಂಗೆಯ ಭೂಸ್ಪರ್ಶ ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ. ಏನಂತೇಳಿ ದೇವಗಂಗೆಯ ಭೂಸ್ಪರ್ಶ ಅಂತ ಬರ್ತದೆ. ದೇವಗಂಗೆಯ ಭೂಸ್ಪರ್ಶ. ಇಲ್ಲಿ ನಮಗೆ ಇದರಲ್ಲೇ ಇದೆ ದೇವಗಂಗೆಯ ಭೂಸ್ಪರ್ಶ ಅಂತ ಹೇಳಿದ್ರೆ, ಭೂಸ್ಪರ್ಶ ಅಂತಕ್ಕಂಥದ್ದು ಇದರಲ್ಲೇ ಇದೆ. ಏನಂದ್ರೆ ನೋಡಿರಿ ಸ್ನೇಹಿತರೆ, ಇದು ಗಂಗಾವತರಣ ಶಿಲ್ಪಗುಚ್ಛಕ್ಕೆ ದೇವಗಂಗೆಯ ಭೂಸ್ಪರ್ಶ ಅಂತಕ್ಕಂಥ ಅಂದರೆ ದೇವಗಂಗೆ ಅಂದರೆ ದೇವಲೋಕದ ಗಂಗೆ ಏನು ಮಾಡ್ತಿದ್ದಾರೆ, ಭೂಮಿಗೆ ಹರಿದು ಬರ್ತಾ ಇದ್ದಾಳೆ ಅಂತಕ್ಕಂಥ ಹೇಳ್ತಾರೆ. ಇಲ್ಲಿ ಇದನ್ನು ಮೊದಲೇನು ಗಂಗಾವತರಣ ಶಿಲ್ಪಗುಚ್ಛ ಮೊದಲು ಏನು ತಿಳ್ಕೊಂಡಿದ್ರು ವಿದ್ವಾಂಸರು ಅಂತ ಹೇಳಿದ್ರೆ ಇದು ಅರ್ಜುನನ ತಪಸ್ಸಿನ ಕಲಾಕೃತಿ ಅಂತ ಅಂದ್ಕೊಂಡಿದ್ರು. ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ಇದು ಅರ್ಜುನನ ಕಲಾಕೃತಿ ಆಗಿದೆ ಅಂತೇಳಿ ಅಂದ್ಕೊಂಡಿದ್ರು. ಆನಂತರ ಒಳಗೆ ಗೊತ್ತಾಯಿತು ಇಲ್ಲ ಇದು ಬೇರೆ ಕಲಾಕೃತಿ ಇದೆ. ಏನಾಗದೆ ಇದು ಅಂತ ಹೇಳಿದ್ರೆ ಇಲ್ಲಿ ಭಗೀರಥ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಗಂಗೆಯನ್ನು ಏನು ಮಾಡ್ತಾರೆ, ಗಂಗೆಯನ್ನು ಏನು ಮಾಡ್ತಾರೆ ಭೂಮಿಗೆ ತರ್ತಕ್ಕಂಥ ಸನ್ನಿವೇಶ ಇದೆ ಇದು. ಹಾಗಾಗಿ ಆ ಒಂದು ವೈಶಿಷ್ಟ್ಯ ಆ ಭೂಮಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಗಂಗೆ ಹರಿದು ಬರ್ತಾ ಇದ್ದಾಳೆ. ಹರಿದು ಬರುವ ಸಂದರ್ಭದಲ್ಲಿ ಆ ಒಂದು ಜೀವರಾಶಿ ಸಂಕುಲ ಏನಿದೆಯಲ್ಲ ಅತ್ಯಂತ ಏನಿದೆ ಅಂತ ಹೇಳಿದ್ರೆ ಒಂದು ರೀತಿ ಮಮತೆಯಿಂದ, ಭಕ್ತಿಯಿಂದ, ಉತ್ಸಾಹದಿಂದ ಏನು ಮಾಡ್ತಾ ಇದ್ದಾವೆ ಎಲ್ಲ ಜೀವರಾಶಿಗಳು ಆ ದೇವಗಂಗೆಯನ್ನು ಭೂಮಿಗೆ ಏನು ಮಾಡ್ತಾ ಇದ್ದಾಳೆ, ಕರೆಸ್ಕೊಳ್ತಾ ಇದ್ದಾವು. ಅತ್ಯಂತ ಒಂದು ರೀತಿ ಮನೋಜ್ಞವಾಗಿ ಸಜೀವತೆಗೆ ಒಂದು ರೀತಿ ಏನಂದರೆ ಈ ಒಂದು ಕಲಾಕೃತಿ ಕಾರಣವಾಗಿದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ದೇವಗಂಗೆ ಏನು ಮಾಡ್ತಾ ಇದ್ದಾಳೆ ಭೂಮಿಗೆ ಇಳಿದು ಬರುವ ಸಂದರ್ಭ ಭಗೀರಥ ಏನು ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಯಾಕಂದರೆ ದೇವಗಂಗೆಯನ್ನು ಭೂಮಿಗೆ ತರುವುದಕ್ಕೆ ತಪಸ್ಸು ಮಾಡ್ತಾ ಇದ್ದಾನೆ. ಆವಾಗ ದೇವಗಂಗೆ ಭೂಮಿಗೆ ಹರಿದು ಬರ್ತಾ ಇದ್ದಾಳೆ. ಸುತ್ತಮುತ್ತ ಏನಂದರೆ ಒಂದು ಕಡೆಗೆ ಭಗೀರಥ ತಪಸ್ಸು ಕುಳಿತುಕೊಂಡಿದ್ದಾನೆ, ಇನ್ನೊಂದು ಕಡೆ ನಾಗನಾಗಣಿಕೆಯರು ಏನು ಮಾಡ್ತಾಯಿದ್ದಾರೆ ಈ ಬ್ರಾಹ್ಮಣ ಮಡಿಕೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ ನೀರನ್ನು ಒಯ್ತಾ ಇದ್ದಾರೆ. ಆಮೇಲೆ ಒಂದು ಕಡೆ ಬೆಕ್ಕು ಏನು ಮಾಡ್ತಾಯಿದೆ ತಪಸ್ಸಿನಲ್ಲಿ ಮಗ್ನವಾಗಿದೆ. ಜೊತೆಗೆ ಆ ಬೆಕ್ಕಿನ ಸುತ್ತ ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಇಲಿಗಳು ಓಡಾಡ್ತಾ ಇದ್ದಾವೆ, ನಿರ್ಭಯದಿಂದ ಓಡಾಡ್ತಾ ಇದ್ದಾವೆ. ಜೊತೆಗೆ ಅಷ್ಟೇ ಅಲ್ಲ, ಆ ಮಂಗಗಳು ಆಮೇಲೆ ಕೆಲವು ಪಕ್ಷಿಗಳು ಒಂದು ರೀತಿ ಸಂತೋಷದಿಂದ ಹಾರಾಡ್ತಾ ಇದ್ದಾವೆ ಸ್ನೇಹಿತರೆ. ಹೀಗೆ ಅದೆಲ್ಲ ಒಂದು ವಾತಾವರಣ ದೇವಗಂಗೆ ಭೂಮಿಗೆ ಇಳಿದು ಬರ್ತಕ್ಕಂಥ ಸನ್ನಿವೇಶ ಏನಿದೆಯಲ್ಲ ಅದೊಂದು ರೀತಿ ಸಜೀವತೆಗೆ ಒಂದು ರೀತಿ ಹೀಗೆ ನಿಜವಾದ ಕೂಡ ಇದು ಹೀಗೆ ಇದೆ ಕೂಡ ನಿಜವಾದ ಕೂಡ ಇದು ಹಾಗೇ ಇದೆ ಅನ್ನೋ ರೀತಿ ಒಳಗೆ ಒಂದು ರೀತಿ ಚಿತ್ರಣವನ್ನು ಏನು ಮಾಡಿದ್ದಾರೆ ಈ ಪಲ್ಲವರು ನಿರ್ಮಾಣವನ್ನು ಮಾಡಿದ್ದಾರೆ. ಈ ಗಂಗಾವತರಣ ಶಿಲ್ಪಗುಚ್ಛ ಒಂದು ರೀತಿ ಏನಿದೆಯಲ್ಲ ಈ ಪಲ್ಲವರ ವೈಶಿಷ್ಟ್ಯ ಕೊಡುಗೆ ಅಂತೇಳಿ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದೆ.
ಯಾಕಂದರೆ ಆ ಭಾಗೀರಥ ತಪಸ್ಸನ್ನು ಕುಳಿತುಕೊಂಡು ಸನ್ನಿವೇಶ ಆಗಿರ್ಬೋದು, ಜೊತೆಗೆ ದೇವಗಂಗೆ ಏನು ಮಾಡ್ತಿದ್ದಾರೆ ಭೂಮಿಗೆ ಇಳಿದು ಬರ್ತಕ್ಕಂಥ ಸನ್ನಿವೇಶ ಆಗಿರ್ಬೋದು, ಇದು ಭಾಳಷ್ಟು ಏನಂತಾರೆ ಒಂದು ರೀತಿ ಏನು ನೈಜತೆಗೆ ಏನೋ ಒಂದು ಕೈಗನ್ನಡಿ ಆಗಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಹೀಗೆ ಗಂಗಾವತರಣ ಶಿಲ್ಪಗುಚ್ಛ ಏನಿದೆಯಲ್ಲ ಇದು ಇದರ ಒಂದು ವೈಶಿಷ್ಟ್ಯತೆ ಇದು. ಹಾಗಾದರೆ ಈ ಇದಾದ ನಂತರವೇ ಕಡಲತೀರ ದೇವಾಲಯ ಅಂತ ಬರ್ತದೆ ಸ್ನೇಹಿತರೆ. ಈ ಕಡಲತೀರ ದೇವಾಲಯಕ್ಕೆ ಸೀ ಸೋರ್ ಟೆಂಪಲ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ, ಸೀ ಸೋರ್ ಟೆಂಪಲ್ ಅಂತಕ್ಕಂಥದ್ದು. ಹಾಗಾದರೆ ಈ ಸೀ ಸೋರ್ ಟೆಂಪಲನ್ನು ಕೂಡ ಯಾರು ನಿರ್ಮಾಣ ಮಾಡಿದ್ರು ಅಂತೇಳಿ ನೋಡಿದ್ವಿ ಅಂತೇಳಿದ್ರೆ ಎರಡನೇ ನರಸಿಂಹವರ್ಮ ಏನು ಮಾಡ್ತಾನೆ, ಈ ಸೀ ಸೋರ್ ಟೆಂಪಲನ್ನು ನಿರ್ಮಾಣ ಮಾಡ್ತಾನೆ. ಎರಡನೇ ನರಸಿಂಹವರ್ಮ ಸೀ ಸೋರ್ ಟೆಂಪಲ್ ನಿರ್ಮಾಣ ಮಾಡ್ತಾನೆ. ಹಾಗಾದರೆ ಈ ಕಡಲತೀರ ದೇವಾಲಯ ವಿಶೇಷತೆ ಏನು ಅಂತಂದರೆ ಇದು ಭೂಮಾರ್ಗವನ್ನು ಹೊಂದಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಭೂಮಾರ್ಗ ಅಂದರೆ ಒಂದು ಗುಪ್ತ ಅಂದರೆ ದೇವಾಲಯ ಕೆಳಭಾಗದಲ್ಲಿ ಗುಪ್ತ ಆಗಿರ್ತಕ್ಕಂಥ ಒಂದು ಮಾರ್ಗವನ್ನು ಕೊರೆದಿದ್ದಾರೆ, ಭೂಮಾರ್ಗವನ್ನು ಹೊಂದಿದೆ ಅಂತಕ್ಕಂಥದ್ದು. ಯಾವುದಾದ್ರು ವಿದೇಶಿಗರು ಬಂದರೆ ಆ ವಿದೇಶಿಗನ ಭೂಮಾರ್ಗದ ಮೂಲಕ ಕರೆ ತರ್ತಾ ಇದ್ದರು, ಕರೆ ತಂದು ಅಲ್ಲಿಂದ ಏನಾದರೂ ಸಮಸ್ಯೆಗಳು ಅಥವಾ ಏನಾದರೂ ಒಪ್ಪಂದಗಳಿದ್ರೆ ಮಾಡಿಕೊಂಡು ಅವ್ರನ್ನ ಹೊಳ್ಳಿ ಪುನಃ ಅವ್ರ ಜಾಗಕ್ಕೆ ಬಿಡ್ತಾ ಇದ್ರು ಅಂತಕ್ಕಂಥ ಬಿಡುವುದಕ್ಕೋಸ್ಕರನೇ ಆ ಥರ ಮಾಡ್ಕೊಂಡಿದ್ರು ಅಂತಕ್ಕಂಥ ಒಂದು ನಾವು ಆ ಒಂದು ಭೂಮಾರ್ಗವನ್ನು ನೋಡಿದ್ರೆ ನಾವು ತಿಳ್ಕೊಳ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಈ ಕಡಲತೀರ ದೇವಾಲಯ ವಿಶೇಷತೆ ಏನು ಅಂತ ಹೇಳಿದ್ರೆ ಆ ಒಂದು ಭೂಮಾರ್ಗ ಹೊಂದಿರೋದ್ರಿಂದಾಗಿ ಭೂಮಿಯ ಒಂದು ಕೆಳಗ ನೆಲದಲ್ಲಿ ಏನಂತೀವಲ್ಲ ನೆಲದಲ್ಲಿ ಒಂದು ಮಾರ್ಗವನ್ನು ಹೊಂದಿರೋದ್ರಿಂದಾಗಿ ಇದನ್ನು 1984ರಲ್ಲಿ ಈ ಕಡಲತೀರ ದೇವಾಲಯವನ್ನು ಏನು ಮಾಡ್ತಾರೆ ಅಂತೇಳಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಸ್ನೇಹಿತರೆ. ಇದು ಭಾಳಷ್ಟು ಇಂಪಾರ್ಟೆಂಟು. ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಭಾಳ ಸಲ ಕೇಳಿದ್ದಾರೆ ಇದನ್ನು ಕೂಡ. ಏನಂದರೆ ಈ ಕಡಲತೀರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥವ್ರು ಯಾರು ಅಂತೇಳಿದ್ರೆ ಎರಡನೇ ನರಸಿಂಹವರ್ಮ. ಆಮೇಲೆ ಅದನ್ನು ಯಾವಾಗ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು ಅಂತೇಳಿದ್ರೆ 1984ರಲ್ಲಿ ಕಡಲತೀರ ದೇವಾಲಯವನ್ನು ಏನು ಮಾಡ್ತಾಯಿದ್ರು ಅಂತೇಳಿದ್ರೆ ಈ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದೆ ಅಂತಕ್ಕಂಥದ್ದು ನಾವು ನೋಡಬೇಕಾಗ್ತದೆ. ಹೀಗೆ ಕಂಚಿಪಲ್ಲವರು ಈ ವಿಶ್ವ ಪರಂಪರಾ ಪಟ್ಟಿಗೆ ಸೇರುವ ರೀತಿಯೊಳಗೆ ಅವರು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಕಾಣ್ಬೋದು ಸ್ನೇಹಿತರೆ. ಹೀಗೆ ಕಂಚಿಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ಈ ಕಂಚಿ ಮತ್ತು ಏನಿದೆಲ್ಲ ಈ ಮಹಾಬಲಿಪುರಂನಲ್ಲಿ ಕಾಣ್ಬೋದು ಅಂತಕ್ಕಂಥದ್ದು ಸ್ನೇಹಿತರೆ. ಇದು ಏನಂದರೆ ಭಾಳಷ್ಟು ಇಂಪಾರ್ಟೆಂಟು. ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಭಾಳಷ್ಟು ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ನಾನು ಇದೆಲ್ಲ ನಿಮಗೆ ಕಂಪ್ಲೀಟ್ ಇತಿಹಾಸವನ್ನು ನಾನು ನಿಮಗೆ ನೀಡಿದ್ದೀನಿ ಕಂಚಿಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ. ಹಾಗಾಗಿ ಇನ್ನು ಏನಂದರೆ ಎಲ್ಲ ನಿಮ್ಗೆ ಈ ಒಂದು ವಿಡಿಯೋ ಆಯಿತು ಅಂದರೆ ಇನ್ನೆಲ್ಲ ಕಂಚಿಪಲ್ಲವರ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ನೀಡಿದಂತ ಆಯಿತು ಸ್ನೇಹಿತರೆ. ಹಾಗಾಗಿ ಈ ರೀತಿಯೊಳಗೆ ನಿಮಗೆ ನಾನು ನಿಮಗೆಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದೀನಿ. ಇನ್ನು ಮುಂದೆ ಹೊಸ ವಿಷಯಗಳನ್ನು ಓದ್ಕೊಂಡು ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಇಲ್ಲಿಗೆ ಈ ಕಂಚಿಪಲ್ಲವ ಕಲೆ ಮತ್ತು ವಾಸ್ತುಶಿಲ್ಪ ಮುಕ್ತಾಯ ಆಯಿತು. ನಮಸ್ಕಾರ.